ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಬೆಸ್ಟ್ ಸೊಲ್ಯೂಷನ್ ನಿಮಗೆ ಬೇಕು. ಆ ಎಲ್ಲ ಒಂದು ಸಮಸ್ಯೆಗಳಿಂದ ಆದಷ್ಟು ಬೇಗ ನೀವು ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಜೀವನದಲ್ಲಿ ಬರುವಂಥ ತೊಂದರೆಗಳಿಗೆ ಯಂತ್ರ, ತಂತ್ರ, ಮಂತ್ರದ ಮುಖಾಂತರ ಪರಿಹಾರ ಅಂತ ಹೇಳ್ತಾ ಇರ್ತೀವಿ. ಆದರೆ ಈ ಯಂತ್ರಕ್ಕೂ ತಂತ್ರಕ್ಕೂ ಇರುವಂಥ ವ್ಯತ್ಯಾಸ ಏನು ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಇದು ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಯಂತ್ರ ಮತ್ತು ತಂತ್ರ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆಯ ಸಬ್ಜೆಕ್ಟ್ ಇದು. ಯಂತ್ರ ಅಂತಂದರೆ, ಈಗ ನಮ್ಮ ಮನೇಲಿ ಅದು ಮಿಕ್ಸಿ ಇದೆ ಅನ್ಕೊಳ್ಳೋಣ, ಅದೊಂದು ಯಂತ್ರ. ಅದು ಹೌದು. ಅದನ್ನ ಎಲ್ಲೋ ಇಟ್ಬಿಟ್ಟು ಸುಮ್ಮನೆ ಈ ಫ್ಯಾನ್ ಕೆಳಗೆ ಇಟ್ಟು ತಿರುಗಲ್ಲ. ಅದಕ್ಕೊಂದು ಕೆಳಗಡೆ ಒಂದು ಚೌಕಾಕಾರ ಕೊಟ್ಟಿರ್ತಾನೆ. ಅದಕ್ಕೆ ಅದು ಒಳಗಡೆ ಹಾಕಿ ಕರೆಕ್ಟಾಗಿ ಹಾಕಿ ಅದನ್ನ ಹೇಗೆ ಲಾಕ್ ಮಾಡಿ ತಿರುಗಿಸ್ಬೇಕು ಅಂತ ಗೊತ್ತಿದ್ರೆ ಮಾತ್ರ. ನನಗೆ ನಮ್ಮ ಹುಡುಗ ಯಾರ ಮನೆ ಕೊಟ್ಟ, ಏನದು ಕೊಬ್ಬರಿದಂತ, ಅದು ನಾನು ಹಿಂಗೆ ಇಟ್ಟಿದ್ದೀನಿ. ಅದ್ರ ಮೇಲೆ ಅದ್ರದ್ದು ಮುಚ್ಚಳ ಇಡ್ಲಿಲ್ಲ, ಹಾಕ್ಬಿಟ್ಟು ಅದು ಎಲ್ಲ ಮೇಲೆ ಬಂತು. ನಾನು ಆ ಕಡೆ ಸೈಜ್ ಬಂದ್ಬಿಟ್ಟೆ, ಇದು ನನಗೆ ಯಾಕೆ ನನಗೆ ಅಷ್ಟೇ. ಅದ್ರ ಒಳಗಡೆ ಇರೋ ಎಲ್ಲ ಕೊಬ್ಬರಿ ಆಚೆ ಬಂತು. ನನಗೂ ಇದಕ್ಕೂ ಸಾಲಾವಳಿ ಬರಲ್ಲ, ಹೊಸಪ್ಪ ನಂಗೆ ಇದು ಕೊಡಬೇಡ ಅಂತ ಹೇಳ್ಬೇಕಾಗ್ತದೆ. ಅಂದ್ರೆ ಇಷ್ಟು ತೀರಾ ಸಣ್ಣದ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಯಂತ್ರ ಅಂತಂದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿರಬೇಕು, ಪರಿಪೂರ್ಣ ಗೊತ್ತಿರಬೇಕು. ಇದನ್ನು ನಡೆಸೋದು ಹೇಗೆ ಯಂತ್ರವನ್ನ? ಒಂದು ಇಂಜಿನ್ ರಿಪೇರಿ ಬಂತು, ಆ ಇಂಜಿನ್ ರಿಪೇರಿ ಮಾಡ್ತಕ್ಕಂಥ ಹೇಗೆ, ಮತ್ತೆ ಆ ಇಂಜಿನ್ ಅನ್ನು ಹೊಸದು ರೆಡಿ ಮಾಡೋದು ಹೇಗೆ, ಇದು ತಂತ್ರ. ಯಂತ್ರ ನಮಗೆ ಬೇಕಾಗಿರೋ ಮಾಡೆಲ್ ಅನ್ನು ರೆಡಿ ಮಾಡ್ಕೊಡ್ತಕ್ಕಂಥದ್ದು. ತಂತ್ರ ಮಾಡುವವ ಹೇಗೆ ಅಂತಂದ್ರೆ, ಇಲ್ಲಿ ಇಂಜಿನಿಯರ್ ಎನ್ನುವ ಒಬ್ಬ ಯಂತ್ರ ಆಗಿ ತೆಗೆದುಕೊಳ್ಳೋಣ. ಇಂಜಿನಿಯರ್ ಬೇಕು ಅಂತಂದ್ರೆ ಏನ್ ಬೇಕು? ಗುರು ಬೇಕು. ಇಂಜಿನಿಯರ್ ರೆಡಿ ಮಾಡಬೇಕು ಅಂದ್ರೆ ಒಬ್ಬ ಗುರು ಬೇಕು. ಡಾಕ್ಟರ್ ರೆಡಿ ಮಾಡಬೇಕಾದ್ರೆ ಒಬ್ಬ ಗುರು ಬೇಕು. ಒಬ್ಬ ಅಡ್ವೊಕೇಟ್ನ ರೆಡಿ ಮಾಡಬೇಕು. ಅಡ್ವೊಕೇಟ್ ಅಂದ್ರೆ ಒಬ್ಬ ಯಂತ್ರ ಅಂತ ಹೇಳ್ಕೊಳ್ಳಿ. ಆ ಅಡ್ವೊಕೇಟ್ನ ರೆಡಿ ಮಾಡ್ಬೇಕಂತಂದ್ರೆ ಒಂದು ಗುರು ಬೇಕು. ನೀವು ಯಾವುದೇ ಪರ್ಯಾಯ ವ್ಯವಸ್ಥೆಯಲ್ಲಿ ಹೋದರೂ ಕೂಡ ಅದಕ್ಕೆ ಗುರು ಅನ್ನೋದು ಬೇಕೇ ಬೇಕು. ಗುರು ಇಲ್ಲದೆ ಯಾವೂ ಇಲ್ಲ. ಗುರು ಅನ್ನುವವನ್ನ ತಂತ್ರಕ್ಕೆ ಹೋಲಿಸಿಕೊಳ್ಳಿ, ಯಂತ್ರ ಅಂತಕ್ಕಂತಹದ್ದು ಆ ಒಂದು ಎಕ್ವಿಪ್ಮೆಂಟ್ಗೆ ಹೋಲಿಸ್ಕೊಳ್ಳಿ. ಇವು ಎರಡರ ಮಧ್ಯೆ ಒಂದು ರಹಸ್ಯವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಇದೆ. ಆ ಬಾಂಧವ್ಯದ ಬೆಸುಗೆ ಈಗ ಒಂದು ಎಕ್ಸಾಂಪಲ್, ಈಗ ನಮಗೆ ಏನೋ ಒಂದು ಕೆಲಸ ಆಗ್ಬೇಕು. ಒಟ್ಟಾರೆ ಕೆಲಸ ಅಂತಂದ್ರೆ, ನಾವಿಲ್ಲಿಂದ ಧರ್ಮಸ್ಥಳ ಹೋಗೋಣ, ಇಲ್ಲಿಂದ ನಾವು ತಿರುಪತಿಗೆ ಹೋಗೋಣ ಅಂದ್ರೆ ಯಂತ್ರದ ಸಹಾಯವಿಲ್ಲದೆ ಸಾಧ್ಯವಿಲ್ಲ ಅಲ್ಲ? ಹೌದು. ಹೋಗಬಹುದು ನಡ್ಕೊಂಡು, ಅದು ನಮಗೆ ಆಗಲ್ಲ. ಪಾಪ ನಡೀತಾರೆ ಕೆಲವರು ಯಾರೋ. ಆದರೆ ಅದು ನಿಜಾನೇ, ಸಾಧ್ಯ ಇದೆ. ಹಾಗಂತೇಳಿ ಈ ಚಿನ್ನದ ಸ್ಪೂನ್ ಮಾಡ್ತಾರಲ್ಲ, ಈ ಸ್ಪೂನ್ ರೆಡಿ ಆಗುತ್ತಲ್ಲ, ಸ್ಪೂನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಊಟ ಮಾಡಲು ಸಾಧ್ಯವಿಲ್ಲ ಅಂತಂದ್ರೆ ಏನ್ ಹೇಳಕ್ಕಾಗುತ್ತೆ ಅದಕ್ಕೆ? ಆ ಒಂದು ಸ್ಪೂನ್ ಮಾರಾಟ ಆಗ್ಲಿಕ್ಕೆ ಆ ಮಾತನ್ನು ಹೇಳ್ತಿದ್ದಾನೆ ಅಷ್ಟೇ. ಕೈಯಲ್ಲಿ ಮಾಡ್ಬೋದಲ್ಲ? ಹೌದು. ಸ್ಪೂನ್ ಇದ್ದೇ ಊಟ ಮಾಡ್ಬೇಕಂತಿಲ್ಲ, ಸಾಧ್ಯವಿದೆ. ಆದ್ರೆ ನಮಗೆ ಯಾವುದು ಯಾವಾಗ ಎಲ್ಲಿ ಅವಶ್ಯಕತೆ ಇದೆ, ಈಗ ಅದನ್ನೇ ಈಗ ಅಕ್ಷಯ ವೃಕ್ಷ ಅಂತ ನಾವು ಮಾಡಿದ್ವಲ್ಲ, ಅದು ಯಂತ್ರ. ಆ ತಾಂತ್ರಿಕ ಪ್ರಯೋಗ ಮಾಡಿದೀವಿ ಅದಕ್ಕೆ. ಆ ತಾಂತ್ರಿಕ ಪ್ರಯೋಗ ಮಾಡಿದಾಗ ಅದ ಕೆಲಸ ಮಾಡ್ಕೊಳ್ಬೇಕಾಗತ್ತೆ. ಮೌನವಾಗಿ ಕೆಲವು ಕೆಲಸ ಮಾಡ್ತಿರ್ತವೆ. ಈಗ ನಾವೆಲ್ಲ ಒಂದು ಕಡೆ ಈಗ ಫ್ಯಾನ್ ಹಾಕಿದೀವಿ, ಅದನ್ನ ಸ್ವಿಚ್ ಎಲ್ಲೂ ಹಾಕ್ಬೇಕಲ್ಲ, ಹಾಕಿದ್ರೆ ತಿರುಗ್ತಾ ಇರ್ತಿರುತ್ತೆ, ರೊಟೇಷನ್ ಮಾಡ್ತಾನೆ ಇರುತ್ತೆ. ಅದನ್ನ ತಯಾರು ಮಾಡಿದ್ದಾನೆ. ಇನ್ನು ಅದಕ್ಕೆ ನಾವೇನ್ ಮಾಡಬೇಕು? ಒಂದು ಅದು ಕರೆಂಟ್ ಸ್ವಿಚ್ಗೆ ಇಟ್ಟು ಅದು ಸ್ವಿಚ್ ಆನ್ ಮಾಡಿದ್ರೆ ನಮಗೆ ಗಾಳಿ ಬರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಹಾಗೇನೆ ಅಕ್ಷಯ ವೃಕ್ಷ ಅಂತ ರೆಡಿ ಆಗಿದೆ. ಅದರ ಮೇಲೆ ಕೈ ಇಟ್ಟರೆ ಸ್ಕ್ಯಾನ್ ಮಾಡ್ಕೊಡುತ್ತೆ. ಅದು ಏನು ಸ್ಕ್ಯಾನ್ ಮಾಡ್ಕೊಡುತ್ತೆ? ನಿನ್ನ ಮನಸ್ಸಲ್ಲಿ ಏನು ಪ್ರೇಯರ್ ಇತ್ತೋ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗ ಅಬ್ಸರ್ವೇಷನ್ ಅದೊಂದು ಮಿಷನ್. ಆ ಮಿಷನ್ಗಳನ್ನ ಒಳಗಡೆ ನಮ್ಮನ್ನ ಮಲಗಿಸಿ ಸ್ಕ್ಯಾನ್ ಮಾಡಿದಾಗ ಎಲ್ಲ ಗೋಚರ ಆಗುತ್ತಲ್ಲ. ಹಾಗೆ ನಿನ್ನ ಆಲೋಚನೆಗಳು, ಸುಪ್ತ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ಅದು ರಿಸೀವ್ ಮಾಡಿಕೊಂಡು ಇವರಿಗೆ ಇರ್ತಕ್ಕಂಥ ತಾಪತ್ರ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ತಾಂತ್ರಿಕ ಪ್ರಯೋಗದ ಬೀಜಾಕ್ಷರತೆಗೆ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಯೂನಿವರ್ಸ್ ಕನೆಕ್ಟ್ ಆಗಿ ನೀವು ಸುಖ ಜೀವನ ಮಾಡಲಿಕ್ಕೆ ಸಾಧ್ಯವಿದೆ. ಯಾವುದಾದ್ರೂ ಸರಿನೇ ತಂತ್ರದ ಸಹಾಯ ಇಲ್ಲದೆ ಯಂತ್ರ ಇಲ್ಲ. ಯಂತ್ರ ಉತ್ಪತ್ತಿ ಆಗಬೇಕಾದ್ರೆ ತಂತ್ರ ಬೇಕೇ ಬೇಕೇ. ಅದಕ್ಕಾಗಿ ಈ ಯಂತ್ರ ಮತ್ತೆ ತಂತ್ರ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಪ್ರತಿಯೊಬ್ಬರ ಜೀವನದಲ್ಲೂ ಅದಕ್ಕೆ ಬೇಕೇ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಬಾಡಿ ಒಳಗಡೆ
ಕೆಲವೊಂದು ಯಂತ್ರಗಳನ್ನ ಇಟ್ಬಿಟ್ಟಿದ್ದಾನೆ ಭಗವಂತ. ಆ ಯಂತ್ರಗಳು ಎಷ್ಟು ಚೆನ್ನಾಗಿ ಭಗವಂತನಿದೆ ಅಂತಂದ್ರೆ ನೋಡಿ, ಈ ಜಗತ್ತಲ್ಲಿ ಎಷ್ಟು ಥರದ ಜನ ಇದೀವ ಗೊತ್ತಿಲ್ಲ. ಅಷ್ಟೂ ಜನಕ್ಕೂ ಎಲ್ಲರಿಗೂ ಹಾರ್ಟ್ ಇದೆ, ಎಲ್ಲರೂ ಕೂಡ ಲಿವರ್ ಇದೆ, ಎಲ್ಲರೂ ಕೂಡ ಏನು ಬ್ಲಡ್ ಇರ್ತಕ್ಕಂಥದ್ದು, ಬೋನ್ ಇರ್ತಕ್ಕಂಥದ್ದು, ಮಸಲ್ ಎಲ್ಲವೂ ಕೂಡ ಕೊಟ್ಟಿರ್ತಾನೆ. ಆದ್ರೆ ಕೆಲವರಿಗೆ ಕೆಲವೊಂದು ಯಂತ್ರ ಕೈ ಕೊಟ್ಟಾಗ ಆ ಯಂತ್ರದ ಬೆಲೆ ಗೊತ್ತಾಗುತ್ತೆ. ಈಗ ಹಾರ್ಟ್ ಒಂದು ಯಂತ್ರ ಅನ್ಕೊಳ್ಳೋಣ, ಆ ಹಾರ್ಟ್ ನನ್ನ ಕೈ ಕೊಡ್ತು ಅಂತಂದ್ರೆ ಮುಗೀತು ಒಂದು ಜೀವನ. ಆ ಹಾರ್ಟ್ ಕೈ ಕೊಡಬಾರ್ದು ಅಂತಂದ್ರೆ ನೀನು ತಂತ್ರ ಮಾಡಬೇಕು. ತಂತ್ರ ಮಾಡೋ ಮೀನ್ಸ್ ನೀನು ಒಳ್ಳೆಯದನ್ನ ಮಾತಾಡೋದು, ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳೋದು ಕೂಡ ತಂತ್ರವೇ ಇದು. ಇನ್ನು ನಾನು ಹೆಚ್ಚಿಗೆ ಉದಾಹರಣೆ ಕೊಡಬೇಕಾಗಿಲ್ಲ ಅನ್ಕೋತೀನಿ. ಇಷ್ಟು ಕೊಟ್ಟರೆ ಸಾಕು. ಯಂತ್ರದ್ದು ಪ್ಲಸ್ ತಂತ್ರದ್ದಿರ್ತಕ್ಕಂಥ ಮನುಷ್ಯ ಬಹುಜೀವನ ಕಾಲ, ಒಂದಷ್ಟು ವರ್ಷಗಳ ಕಾಲ ಸುಖ ಜೀವನ ಮಾಡ್ಬೇಕಂತಂದ್ರೆ ಈ ಎರಡು ಬೇಕು. ನಂಬಿಕೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ನಮಗಿರ್ತಕ್ಕಂತಹದ್ದು ಅಪನಂಬಿಕೆಯೂ ಅಲ್ಲ, ಮೂಢನಂಬಿಕೆಯೂ ಅಲ್ಲ, ಅಚಲವಾದ ನಂಬಿಕೆಯನ್ನು ಇಟ್ಟು ಮಾಡಿದಾಗ ಇಲ್ಲಿ ಯಂತ್ರವೂ ಕೆಲಸ ಮಾಡುತ್ತೆ, ಮಂತ್ರವೂ ಕೆಲಸ ಮಾಡುತ್ತೆ, ತಂತ್ರವೂ ಕೆಲಸ ಮಾಡುತ್ತೆ. ಇವು ಇಲ್ಲದೆ ನಮ್ಮ ಬದುಕು ಒಂದು ಅದ್ಭುತವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಸಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇವು ಇದ್ದರೆ ನಿಮ್ಮ ಜೀವನ ಸಾಂಗೋಪಾಂಗವಾಗಿ ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಬಹಳ ಅದ್ಭುತವಾಗಿ ಉದಾಹರಣೆಯನ್ನು ಕೊಟ್ಟು ಸರಳ ರೀತಿಯಲ್ಲಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಮಾಡಿಸಿದ್ರಿ ಅಂತಾನೆ ಹೇಳ್ಬೋದು. ಯಂತ್ರಕ್ಕೂ ಜೊತೆಗೆ ತಂತ್ರಕ್ಕೂ ಇರುವಂತಹ ಮುಖ್ಯ ಒಂದು ವ್ಯತ್ಯಾಸ ಏನು ಅನ್ನೋದ್ರ ಕುರಿತಾಗಿ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.